ಶಿವಕುಮಾರ್ ಮಹಾಸ್ವಾಮಿಗಳವರು ಅನುಭವಿಗಳಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಯಶಸ್ವಿ ಈ ಒಂದು ಗೋಷ್ಠಿಗೆ ಯಾವುದೇ ನಿರ್ವಿಘ್ನವಾಗಿ ನೆರವೇರ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಿರ್ವಹಣೆ ಜವಾಬ್ದಾರಿಯನ್ನ ಶ್ರೀಮತಿಯವರಾಗಿರ್ತಕ್ಕಂಥ ಶರಣೆ ಶಾಂತಲಾ ಪಾಟೀಲ್ ಗುರುಮಾತೆಯವರು ಹಾಗೂ ಶ್ರೀಮತಿ ಶರಣೆಯರಾಗಿರ್ತಕ್ಕಂಥ ಅಂಬಿಕಾ ಕರ್ಕಪ್ಪಗಳು ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ನಿರ್ವಹಣೆ ಜವಾಬ್ದಾರಿಯನ್ನು ಹೊತ್ತು 101 ಗೋಷ್ಠಿಯನ್ನ ಪರಿಪೂರ್ಣಗೊಳಿಸಿದ್ದಾರೆ. ಅವರಿಗೆ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಶರಣಾರ್ಥಿಗಳನ್ನು ತಿಳಿಸುತ್ತಾ ಭಾವನೆ ಅಲ್ಲಿ ಪ್ರಾರ್ಥನೆಯಲ್ಲಿ ಬಹುಮುಖ್ಯವಾಗಿ ಇರಬೇಕಾಗಿರ್ತದೆ. ಅಂತ ಒಂದು ಭಕ್ತಿಯ ಪ್ರಾರ್ಥನೆಯನ್ನ ನಮ್ಮವರಾಗಿರ್ತಕ್ಕಂಥ ಶರಣರಾದ ಶ್ರೀ ರಮೇಶ್ ಮಠಪತಿಯವರು ಅದನ್ನ ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಕೇಳಿಸ್ತೈತ್ರಿ? ಹೌದು ಸರ್. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಸರಿಗಮ ಪದನಿ ಸಾವಿರದ ಶರಣು, ಸರಿಗಮ ಪದನಿ ಸಾವಿರದ ಶರಣು, ಗಾನ ಯೋಗಿ ಗುರುವೇ ದೀನ ಕಲ್ಪ ತರುವೆ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು, ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು, ಮಾತೃ ಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ದಪ ಮಗ ರಿಪ ಮಗ ದಪ ಮಗ ಹೊನಲು. ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು, ಮಾತೃ ಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ದಪ ಮಗ ರಿಪ ದಪ ಮಗ ಹೊನಲು. ಸ್ವರ ಋಷಿ ವರ ಋಷಿ ಕಲೆಗಳ ಕಡಲೆ ಅಂದರ ಬದುಕಿನ ಬೆಳಕಿನ ಮುಗಿಲೆ, ಗಾನ ಯೋಗಿ ಗುರುವೇ ದೀನ ಕಲ್ಪ ತರುವೆ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು, ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ, ಗಾನ ಕೇಳುವ ದಾನ ನೀಡುವ ಆನಗಲ್ಲ ಗುರುಸುತ ಸರಿಗಮಗಳ ಶಿವಯೋಗಿ. ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ, ಗಾನ ಕೇಳುವ ಗಾನ ನೀಡುವ ಆನಗಲ್ಲ ಗುರುಸುತ ಸರಿಗಮಗಳ ಶಿವಯೋಗಿ. ಮಣ್ಣಿನ ಹೊನ್ನಿನ ಬಣ್ಣವನರಿಯೇ ಭೂಮಿಯ ಭಾಗ್ಯದ ಪುಣ್ಯದ ಸಿರಿಯೇ, ಗಾನ ಯೋಗಿ ಗುರುವೇ ದೀನ ಕಲ್ಪ ತರುವೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು, ಸಾವಿರದ ಶರಣು. ಧನ್ಯವಾದಗಳು. ಬಹಳ ವಿಶಾಲವಾದ ಅರ್ಥ ಇದೆ ಪ್ರಾರ್ಥನೆಗೆ. ಭೌತಿಕ, ಸಾಮಾಜಿಕ, ನೈತಿಕ, ಧಾರ್ಮಿಕ, ದೈವಿಕ, ಆಧ್ಯಾತ್ಮಿಕ ಹೀಗೆ ಹಲವಾರು ಆಯಾಮಗಳಿಂದ ನಾವು ಪ್ರಾರ್ಥನೆಯನ್ನ ಭಗವಂತನಲ್ಲಿ ನಾವು ಮೊರೆ ಇಡ್ತಾ ಇದ್ವಿ. ಅಂಥ ಒಂದು ಪ್ರಾರ್ಥನೆಯನ್ನ ಅತಿ ಭಕ್ತಿಯಿಂದ, ನಯ ವಿನಯದಿಂದ, ಭಕ್ತಿ ಭಾವದಿಂದ ನುಡಿಸಿರ್ತಕ್ಕಂಥ ಸಹೋದರ ರಮೇಶ್ ಮಠಪತಿಯವರಿಗೆ ಅನಂತ ಧನ್ಯವಾದಗಳು. ಈಗ ಸಮಸ್ತ ಶರಣ ಬಂಧುಗಳನ್ನ, ತಾಯಂದಿರನ್ನ ಹಾಗೂ ತಮ್ಮೆಲ್ಲರನ್ನ ಶಿವಾನುಭವ ಗೋಷ್ಠಿಗೆ ಆತ್ಮೀಯ ಭಕ್ತಿಯ ಭಾವದಿಂದ ತಮ್ಮನ್ನೆಲ್ಲ
ಹೇಗೆ ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರನ ಉದಯ ನೈದಿಗೆ ಜೀವಾಳ, ಕೂಪರ ಟಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ ಎನ್ನುವ ಹಾಗೆ ಕೂಡಲ ಸಂಗನ ಶರಣರನ್ನ ಬಹಳ ಪ್ರೀತಿ ಭಕ್ತಿಯಿಂದ ಸ್ವಾಗತ ಮಾಡಿಕೊಳ್ಬೇಕಂತ ತಿಳ್ಕೊಂಡು ಹೇಳಿ ಶ್ರೀಮತಿ ಶೋಭಾ ಬಿರದಾರ್ ಗುರುಮಾತಿ ಅವರಿಗೆ ನಾನು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಮುಸ್ಸಂಜೆಯ ಸಂಧ್ಯಾ ವಂದನೆಗಳು. ರತ್ನಕರ ದೌತಪದ ಹಿಮಾಲಯ ಕಿರೀಟಿರಿಂ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ಒಂದೇ ಭಾರತ ಮಾತರಂ. ವಿದ್ಯಾ ಅಧಿದೇವತೆಯಾದಂತಹ ವಾಗ್ದೇವಿಗೆ ವಂದಿಸುತ್ತಾ ಇಂದು ನಾವೆಲ್ಲರೂ ಕೂಡ ಶತಗೋಷ್ಠಿಯ ಸಂಭ್ರಮಾಚರಣೆಯಲ್ಲಿದ್ದೇವೆ. ಈ ಒಂದು ಸಂಭ್ರಮಾಚರಣೆಯಲ್ಲಿ ಸರ್ವರನ್ನು ಸ್ವಾಗತಿಸುವಂತಹ ಹರ್ಷದ ಸುಸಮಯ ನನ್ನದಾಗಿದೆ. ಇಂದಿನ ಈ ಶತಗೋಷ್ಠಿಯ ಸಂಭ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಮಹಾ ಮಾನವತಾವಾದಿ, ಪರಿಸರ ಪ್ರೇಮಿ, ಹಸಿರನ್ನೇ ಉಸಿರನ್ನಾಗಿಸಿಕೊಂಡಿರುವ ಕಪ್ಪತ್ಗುಡ್ಡದ ಗಿರಿ ಶಿಖರದಂತಿರುವ ನಮ್ಮ ಪೂಜ್ಯ ಅಪ್ಪನವರಾದ ಮಣಿಪ್ರ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳು ಮಡಿಕೇಶ್ವರ್ ಹಾಗೂ ನಂದಿವೇರಿ ಮಠ್ ಇವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರಿಗೆ ಈ ಒಂದು ಗೋಷ್ಠಿಗೆ ಭಕ್ತಿ ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ತಮ್ಮ ಇಂಪಾದ ದನಿಯ ಮೂಲಕ ಈ ಒಂದು ಗೋಷ್ಠಿಯಲ್ಲಿ ಅತಿ ಹೆಚ್ಚು ಬಾರಿ ಪ್ರಾರ್ಥನೆಯನ್ನು ಹಾಡುವುದರ ಮೂಲಕ ಹಾಗೂ ಹಲವಾರು ಬಾರಿ ಅತ್ಯುತ್ತಮವಾದಂತಹ ಉಪನ್ಯಾಸಕರನ್ನು ಗೋಷ್ಠಿಗೆ ಕರೆತರುವುದರ ಮೂಲಕ ನಾವೆಲ್ಲರೂ ಕೂಡ ಹಲವು ವಿಷಯಗಳನ್ನು ಜ್ಞಾನವನ್ನು ಉಪನ್ಯಾಸಕರಿಂದ ಪಡೆದುಕೊಂಡವು. ಅದಕ್ಕಾಗಿ ನಾವು ರಮೇಶ್ ಮಠಪತಿ ಶಿಕ್ಷಕರಿಗೂ ಹಾಗೂ ಸರ್ವ ಉಪನ್ಯಾಸಕರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವರಿಗೆ ಈ ಒಂದು ಗೋಷ್ಠಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇಂದಿನ ಗೋಷ್ಠಿಯಲ್ಲಿ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತಂತಹ ಶ್ರೀಯುತ ಶರಣಯ್ಯ ಮಠ್ ಶಿಕ್ಷಕರು ನಮ್ಮೆಲ್ಲರ ಮಾರ್ಗದರ್ಶಕರು. ಈ ಒಂದು ಗೋಷ್ಠಿಯ ಶಕ್ತಿ ಆಪತ್ ಬಾಂಧವರು ಅಂತ ಹೇಳಿದ್ರೆ ಬಹುತೇಕ ತಪ್ಪಾಗಲ್ಲ. ಯಾಕಂದ್ರೆ ಇವತ್ತು ನಮ್ಗೆ ಯಾರು ಉಪನ್ಯಾಸಕರು ಸಿಕ್ಕಿಲ್ಲ ಸರ್, ನೀವೇ ಇವತ್ತ ಉಪನ್ಯಾಸವನ್ನ ನೀಡಿ ಅಂತ ಹೇಳಿ ನಮ್ಮ ನಿರ್ವಾಹಕ ಸಹೋದರಿ ಕೇಳ್ಕೊಂಡಾಗ ಒಂದು ಸಲನು ಇಲ್ಲ ಅಂತಂದೇನೆ ಅವರು ನಮ್ಮ ಒಂದು ಇದಕ್ಕೆ ಹೋಗೊಟ್ಟು ತಮ್ಮೊಳಗಿನ ಅಪಾರ ಪಾಂಡಿತ್ಯವನ್ನ ಜ್ಞಾನವನ್ನ ನಮಗೆ ಬಿತ್ತಿದ್ದಾರೆ. ಅವರ ಉಪನ್ಯಾಸ ಹೇಗಿರ್ತಿತ್ತಂದ್ರೆ ಒಂದು ಕತೆಗಳಿಂದ ಕೂಡಿದ್ದು, ನಮಗೆ ಸಮಯ ಕಳೆದಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಈ ರೀತಿ ಅವರು ನಮ್ಮನ್ನು ಹಿಡಿದಿಟ್ಟುಕೊಳ್ತಿದ್ರು. ಅವರು ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತಿದ್ರು, ಏನಂದ್ರ ನನ್ನಲ್ಲಿರುವ ಸ್ವಲ್ಪ ಜ್ಞಾನವನ್ನ ನಿಮಗ ಹೇಳಿನ್ರಿ, ಒಳ್ಳೇದಿದ್ರ ಸ್ವೀಕರಿಸಿ, ಒಂದು ವೇಳೆ ತಪ್ಪಾಗಿದ್ರ ಅದನ್ನ ನಿಮ್ ಹೊಟ್ಟೆಗೆ ಹಾಕೋರಿ ಅಂತ ಹೇಳ್ತಿದ್ರು. ಅದೇ ರೀತಿ ಇನ್ನೋರ್ವ ಹಿರಿಯ ಜೀವಿಗಳು ಮಾರ್ಗದರ್ಶಕರಾದಂತಹ ನಮ್ಮ MN ಅಸ್ಕಿ ಗುರುಗಳು ಈ ಒಂದು ಶತಗೋಷ್ಠಿಯ ಸಂಭ್ರಮದಲ್ಲಿ ವಂದನಾರ್ಪಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಾರ. ಇವರು ಕೂಡ ಈ ಒಂದು ಗೋಷ್ಠಿಯಲ್ಲಿ ನಾವು ಅವ್ರನ್ನ ಎಷ್ಟು ಹೊಗಳಿದ್ರು ಕೂಡ ಕಡಿಮೆ, ಎಷ್ಟು ಸ್ಮರಿಸ್ಕೊಂಡ್ರು ಇವತ್ತಿನ ದಿನ ಕಡಿಮೆ. ಇವರಿಬ್ರು ಕೂಡ ಗೋಷ್ಠಿಯ ಕೊನೆಯುದ್ದಕ್ಕೂ ಕೂಡ ನಮಗ್ ಬಲವಾಗಿ, ಬೆನ್ನೆಲುವಾಗಿ, ಶಕ್ತಿಯಾಗಿ, ಯುಕ್ತಿಯಾಗಿ, ನಮಗೆಲ್ಲರಿಗೂ ಸ್ಫೂರ್ತಿಯಾಗಿ, ಮಾದರಿಯಾಗಿರುವುದರಿಂದ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತಾ ಈವರೆಗೂ ಕೂಡ ಈ ಒಂದು ಗೋಷ್ಠಿಗೆ ಭಕ್ತಿ ಪೂರ್ವಕವಾದಂತ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇಂದಿನ ಶತಗೋಷ್ಠಿಯ ಸಂಭ್ರಮದಲ್ಲಿ ವರದಿ ವಾಚನದ ಹೊಣೆಯನ್ನು ಹೊತ್ತಂತಹ ನಗುಮುಖದ ಒಡತಿ, ಹೆಸರಿನಂತೆಯೇ ಬಹುಮುಖ ಪ್ರತಿಭೆಯುಳ್ಳ ಪ್ರತಿಭಾವಂತೆ, ಸಹನಶೀಲೆ ಸಹೋದರಿಯಾದ ಶ್ರೀಮತಿ ಪ್ರಭಾವತಿ ಬಿರಾದರ್ ಸಹೋದರಿಗೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅಂತೆಯೇ ಇರುವ ನಿರ್ವಾಹಕ ಸಹೋದರಿಯರ ಆಲೋಚನೆ ಮತ್ತು ವಿಚಾರಧಾರೆಯಿಂದ ಈ ಒಂದು ಗೋಷ್ಠಿಯು ಹುಟ್ಟಿಕೊಂಡು ಇದು ಇಂದಿಗೆ 100ರ ಸಂಭ್ರಮಾಚರಣೆಯನ್ನು ತಲುಪಿದ್ದು ತುಂಬಾ ಹರ್ಷದ ಸಂಗತಿ. ಈ ಒಂದು ಗೋಷ್ಠಿಯ ಮುಕುಟಮಣಿಗಳಾದಂತಹ ಇರುವ ಸಹೋದರಿಯರಿರುವರೆಗೂ ಕೂಡ ನಾನು ಸರ್ವ ಶರಣು ಬಳಗದ ವತಿಯಿಂದ ಅನಂತ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮಿಬ್ಬರ ಪ್ರಯತ್ನ ಹಾಗೂ ಪರಿಶ್ರಮದ ಫಲದಿಂದ ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಯಿತು. ಹಾಗೆ ನಾವೆಲ್ಲರೂ ಇದರಲ್ಲಿ ಜೊತೆಗೂಡಿ ಒಂದು ಸಂತೋಷವನ್ನ ಅನುಭವಿಸಿದ್ವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಯ್ತು. 100 ವಾರಗಳು ಹೇಗೆ ಕಳೀತು ಅಂತಾನೆ ನಮಗ ಗೊತ್ತಾಗ್ಲಿಲ್ಲ. ದಿನಗಳು ಕೂಡ ಅಷ್ಟೇ ಉರುಳ್ ಹೋದು.
ಆದ್ರೆ ಪ್ರತಿ ಸೋಮವಾರ ಬಂತಂದ್ರೆ ನೀವು ಉಪನ್ಯಾಸಕರನ್ನ ಹುಡುಕ್ಲಿಕ್ಕೆ ಪಟ್ಟಂತಹ ಆ ಪ್ರಯತ್ನ, ಆ ಶ್ರಮ, ಇದಕ್ಕೆ ನನ್ನದೊಂದು ಸಲಾಂ. ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗ ಸೇರಿತು ಎಂಬಂತೆ ನಿಮ್ಮ ಈ ಒಂದು ಅತ್ಯದ್ಭುತವಾದಂತಹ ಗೋಷ್ಠಿಯ ವಿಚಾರಧಾರೆಯಿಂದ ನಾನು ಕೂಡ ತುಂಬಾ ಕಲಿತೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ನಾನು ಹೇಗೆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುತ್ತೇನೆ, ಅದು ನನಗೆ ಬರುತ್ತದೆಯೋ ಇಲ್ಲವೋ ಎಂಬ ಒಂದು ಚಿಂತೆ ನನ್ನನ್ನ ಕಾಡ್ತಿತ್ತು. ಆದ್ರೆ ಆ ಭಯವನ್ನ ನೀವು ನನ್ನಲ್ಲಿ ಹೊಡೆದೋಡಿಸಿ, ನೀವು ನನ್ನನ್ನ ಹುರಿದುಂಬಿಸಿರಿ, ಹಲವಾರು ಬಾರಿ ಅವಕಾಶಗಳನ್ನ ಕಲ್ಪಿಸಿ ನನಗೆ ಒಂದು ಚೈತನ್ಯವನ್ನ, ಒಂದು ಶಕ್ತಿಯನ್ನ ನೀವು ತುಂಬಿದ್ದಕ್ಕಾಗಿ ನಾನು ಸದಾ ನಿಮಗೆ ಚಿರುಣಿಯಾಗಿರುತ್ತೇನೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಹಾಗೆ ನನ್ನಂತ ಅನೇಕ ಆಸಕ್ತರಿಗೆ ನೀವು ಈ ಒಂದು ಗೋಷ್ಠಿಯಲ್ಲಿ ಅವಕಾಶವನ್ನ ಕಲ್ಪಿಸಿದ್ರೆ ಅಂದ್ರೆ ತಪ್ಪಾಗಲ್ಲ. ಎಲ್ಲಾ ಉಪನ್ಯಾಸಕರ ಪರವಾಗಿ ಹಾಗೂ ಸರ್ವ ಶರಣು ಬಳಗದ ಪರವಾಗಿ ನಿಮಗೆ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಈ ಒಂದು ಗೋಷ್ಠಿಗೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತವನ್ನ ಕೋರುತ್ತೇನೆ. ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಂತಹ ಸರ್ವ ಶರಣು ತಂದೆ ತಾಯಂದಿರಿಗೂ, ಸಹೋದರ ಸಹೋದರಿಯರನ್ನು ಹಾಗೂ ನಮ್ಮೆಲ್ಲರಿಗೂ ಉಪನ್ಯಾಸವನ್ನ ಉಣಬಡಿಸಿದಂತಹ ಉಪನ್ಯಾಸಕರನ್ನು, ಹಾಗೆಯೇ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಗೋಷ್ಠಿ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಸರ್ವರಿಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತದ ನುಡಿಗಳಿಗೆ ಪೂರ್ಣ ವಿರಾಮ ಇಡುತ್ತೇನೆ. ಜಗದೊಳಿಹುದೆಲ್ಲವೂ ಈಶನಿಗೆ ಮೀಸಲಾಗಿಹುದೆಲ್ಲವೂ, ಆಶಿಸದೆ ಏನನು ಆತನಿತ್ತುದನುಂಡು, ವಾಸಿಸೈ ನೀನು ಸಂತಸದಿಂದಲೇ ಎನ್ನುವಂತಹ ಭಗವದ್ಗೀತೆಯ ಸಾಲುಗಳನ್ನಿಲ್ಲಿ ನೆನಪಿಸಿಕೊಳ್ಳಿಕ್ಕೆ ನಮಗೆ ಬಹಳ ಒಂದು ಉತ್ಸುಕತವಾಗ್ತದೆ. ಇಲ್ಲಿವರೆಗೆ ಶ್ರೀಮತಿ ಶೋಭಾ ಮೇಡಮ್ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ನುಡಿಮುತ್ತುಗಳನ್ನ, ಅವ್ರ ಅನುಭವಗಳನ್ನ ಹಂಚಿಕೊಂಡ್ರಿಲ್ಲೇ. ಸ್ವಾಗತ ಅಂತಂದ್ರೆ ಕೇವಲ ಸ್ವಾಗತ ಮಾಡ್ಕೊಳ್ಳೋದಲ್ಲ, ಅದರೊಳಗೆ ಸಾಹಿತ್ಯವನ್ನ ಬೆರೆಸಿ, ಅದರೊಳಗೆ ಅನುಭವವನ್ನ ಬೆರೆಸಿ ಹೇಳೋದೈತಲ್ಲ, ಅದು ನಿಜಕ್ಕೂ ಕೂಡ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ನುಡಿಗಳನ್ನ ಅವ್ರು ಕಲ್ತ್ರು. ಇಲ್ಲೇ ಅವ್ರು ಹೇಳಿದ್ರು, ಅನೇಕ ವಿಚಾರಗಳಲ್ಲಿ ಹಂಚಿಕೊಂಡ್ರು ಮೇಡಮ್ ಅವರು. ನಮಗ ಮಾತನಾಡ್ತಿದ್ದಿಲ್ಲ, ನಮಗ ಧೈರ್ಯ ಇದ್ದಿಲ್ಲ, ನಮಗ ಸ್ಟೇಜ್ ಕರೆದಿದ್ದಿಲ್ಲ. ಅಂಥದ್ರೊಳಗ ಈ ಒಂದು ಶಿವಾನುಭವ ಗೋಷ್ಠಿ ನಮಗ ಎಲ್ಲಾದ್ರೂ ನಿಂತು 4 ಮಾತು ಹೇಳಿಕೆ ಎಂಥ ಶರಣರದರ್ಪ ಅಂತಂದ್ರೆ ಅವ್ರ ಮುಂದೆ ನಿಂತು 4 ವಚನಗಳನ್ನ ಅದನ್ನ ವಿಶ್ಲೇಷಣೆ ಮಾಡುವಂತ ಒಂದು ಕಲೆ ಈ ಒಂದು ಶಿವಾನುಭವ ಗೋಷ್ಠಿಯಿಂದ ನಮ್ಗೆ ಕರಗತವಾಗಿ ಬಂತು ಅನ್ನೋದಕ್ಕೆ ಕಾರಣ ಅವ್ರು ತಿಳಿಸಿದ್ರು. ಇದಕ್ಕೆ ಬೆನ್ನೆಲುಬಾಗಿ ನಿಂತವ್ರು ಯಾರಪ್ಪ ಅಂದ್ರ ನಿರ್ವಹಣೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ತಾಯಂದಿರು ಶಾಂತಲಾ ಮೇಡಮ್ ಅವರು ಹಾಗೂ ಅಂಬಿಕಾ ಮೇಡಮ್ ಅವರಿಗೆ ಈ ಎಲ್ಲ 100 ಗೋಷ್ಠಿಯ ಸಂಭ್ರಮದ ಆ ಒಂದು ಪೂರ್ಣ ಪ್ರಮಾಣದ ಒಂದು ಯಶಸ್ಸು ಅವ್ರ ಪಾಲಿಗೆ ಸಲ್ಲಬೇಕು. ಅವ್ರು ಹೀಗೆ ಒಂದು ಮಾತನಾಡೋ ಸಂದರ್ಭದೊಳಗ ನಾವೆಲ್ಲರೂ ಒಂದು ಮಡಕೇಶ್ವರ ಕ್ಲಸ್ಟರ್ದೊಳಗೆ ಕೂಡಿದಂತ ಸಂದರ್ಭದೊಳಗ ಅಸ್ಕಿ ಸರ್ ಇದ್ರು, ನಾವೆಲ್ಲರೂ ಇದ್ದೆವು. ಏನ್ರಿ ಸರ್, ನಾವು ಕಾರ್ಯಕ್ರಮ ಮಾಡೋದಾತು, ಮನೆಗೆ ಡ್ಯೂಟಿ ಮಾಡೋದಾತು, ಮನೆಗೆ ಹೋಗೋದಾತು, ಉಣ್ಣೋದಾತು, ಮಲಗೋದಾತು, ಮಕ್ಕಳ ಜೊತೆಗೆ ಓದಿಸೋದಾತು, ಬರ್ಸೋದಾತು, ಮಕ್ಕಳನ್ನ ಅಲ್ಲಿ ಹಚ್ಚೋದು ಇಲ್ಲಿ ಹಚ್ಚೋದು, ಅಷ್ಟ ಹೊಲ ಹಿಡಿದು ಎಷ್ಟು ಮನೆ ಹಿಡಿದು ಇದನ್ನ ಮಾಡ್ಕೊತ ಹೋದ್ವಿ ಅಂತಂದ್ರ ನಮ್ಮ ಬದುಕಿಗೆ ಒಂದು ಅರ್ಥ ಹೆಂಗ್ ಆಕೈತಿ. ಹಿಂಗಾದಾಗ ನಾವೇನಾದ್ರೂ ಒಂದು ಹುಟ್ಟು ಹಾಕ್ಬೇಕಲ್ಲ, ಏನಾದ್ರೂ ಒಂದು ಜೀವನ ಸಾರ್ಥಕ್ಯ ಮಾಡ್ಕೋಬೇಕಲ್ಲ, ಏನಾದ್ರೂ ಒಂದು ಇದಕ್ಕೊಂದು ಬದುಕಿಗೆ ಒಂದು ಅರ್ಥವನ್ನು ಕೊಡ್ಬೇಕಾದ್ರೆ ಏನಾರ ಚಿಂತನೆಗಳನ್ನ ನಾವು ಹುಟ್ಟಾಕ್ಬಾರ್ದು, ಯಾಕ ಇದೊಂದು ಹೊಸತನವನ್ನ ನಾವು ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲರೂ ಅಲ್ಲಿ ಕುಳಿತುಕೊಂಡು ವಿಚಾರ ಮಾಡಿದಾಗ, ಆಯ್ತಲ್ರಿ ಮೇಡಮ್ ಅವ್ರ, ನೀವು ಮಾಡ್ರಿ, ಇದ್ರ ಬೆನ್ನೆಲುವಾಗಿ ಐಸ್ಕಿ ಸರ್ ಇರ್ತಾರ, ಮತ್ತೆಲ್ಲಾರು ಹಿರಿಯರು ಇರ್ತಾರ ಅಂತ ತಿಳ್ಕೊಂಡು ಹೇಳಿ ಅವತ್ತು ನಾವು ಮಾತನಾಡಿರ್ತಕ್ಕಂಥ ಒಂದು ಆ ನೆಟ್ಟಿರ್ತಕ್ಕಂಥ ಧರ್ಮದ ಸಸಿ ಇವತ್ತು ಹೆಮ್ಮರವಾಗಿ 100 ಶಾಖೆಗಳನ್ನ ಬಿಟ್ಟು ಸಂಭ್ರಮಾಚರಣೆ ಶತದಿನೋತ್ಸವವನ್ನು ಇವತ್ತು ಗೋಷ್ಠಿನ ಆಚರಿಸಿಕೊಳ್ತಾ ಇದೆ ಅಂತಂದ್ರ ಅದು ಬಸವಾದಿ ಶಿವಶರಣರ ಅನುಗ್ರಹ ಮತ್ತು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಕೃಪಾ ಕಟಾಕ್ಷದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ಒಡಮೂಡಿ ಬಂದಿದೆ ಅಂತ ತಿಳ್ಕೊಂಡು ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದ. ಮತ್ತು ವೈಯಕ್ತಿಕವಾಗಿ ನಿಮ್ಮಿಬ್ಬರಿಗೂ ಕೂಡ ಇದ್ರೊಳಗೆ ಭಾಗವಹಿಸಿ ಎಷ್ಟು ಜವಾಬ್ದಾರಿ ಅದು. ಒಂದು ಕಾರ್ಯಕ್ರಮಕ್ಕೊಬ್ಬ ಅತಿಥಿಗಳನ್ನ ಹುಡುಕೋದಾಗ್ಲಿ, ಅವ್ರ ವಿಚಾರಗಳನ್ನ, ಅವ್ರಿಗೆ ವಿಷಯಗಳನ್ನ ಕೊಡೋದಾಗ್ಲಿ ಯಾರಿಂದಲೂ ಅಸಾಧ್ಯವಾದ ಮಾತು. ಇದು ನಾವೇ ಆಗಿದ್ರು ಸಹಿತ ನಾವ್ ಇದನ್ನ ಹೊತ್ಕೋತಿದ್ದಿಲ್ಲ. ಮೇಡಮ್ ಅವ್ರ ಇದ್ರ ತೆಲಿಬ್ಯಾನ್ರಿ, ನಾವು ವಾಲ್ವಿ ಅಂತಿದ್ದೆವು. ನಾವೇ ಕೂಡ ನಾವು ಆಗಿಲ್ಲ, ನಮಗೆ ಕೂಡ ಮಾಡ್ಲಿಕ್ಕೆ ಆಗಿಲ್ಲ. ಅನಿವಾರ್ಯ ಪ್ರಸಂಗದಿಂದ ಏನಾದ್ರೂ ಯಾರಾದ್ರೂ ಒಬ್ರು ಒಂದು ಅತಿಥಿಗಳು ಸಿಗಲಾರ್ದ ಹೊತ್ನ್ಯಾಗ ನನಗೆ ಹೇಳಿದ ಕೂಡ ನನಗೆ ತಿಳಿದಂತ 1-2 ತೊದಲು ನುಡಿಗಳು ಹೇಳ್ತಿದ್ದೆ ಹೊರತು ನಾನೇನಂತ ಅನುಭವಿ ಅಲ್ಲ. ಆದ್ರೂ ಕೂಡ ವಿಚಾರಗಳನ್ನ ಹಂಚ್ಕೊಂತಿದ್ದೆವು. ಅದ್ರೊಳಗಿರ್ತಕ್ಕಂಥ ಲೋಪದೋಷಗಳನ್ನ ತಾವು ತಿದ್ಕೋಬೇಕು ಅಂತ ತಿಳ್ಕೊಂಡು ನಾನು ನಿಮ್ಗ ಮನವಿ ಮಾಡ್ಕೊಳ್ತಿದ್ದೆವು. ಇಂಥ ಒಂದು ಅದ್ಭುತ ಕಾರ್ಯಕ್ರಮ, ಇಂಥ ಒಂದು ಸಂಭ್ರಮಾಚರಣೆ, ಇವತ್ತ ಶತಗೋಷ್ಠಿ ಸಂಭ್ರಮಾಚರಣೆ ಆಚರಣೆ ಮಾಡ್ಕೊಳ್ಳಿಕ್ಕೆ ಕಾರಣ ನೀವೆಲ್ಲ ಶರಣ ಬಂಧುಗಳಾಗಿರ್ಬೋದು, ನಮ್ಮ ಇಲ್ಲಿ ಪ್ರಾರ್ಥನೆ ಮಾಡೋರಾಗಿರ್ಬೋದು, ಸ್ವಾಗತ ಗೀತೆ ಹಾಡೋರಾಗಿರ್ಬೋದು, ಆಮೇಲೆ ವಿಷಯಗಳನ್ನ ಮಂಡನೆ ಮಾಡೋರಾಗಿರ್ಬೋದು, ಎಲ್ಲ ಇಲ್ಲಿ ಒಬ್ರಂತಿಲ್ಲ, ಅನೇಕ ಜನ ಶರಣ ತಾಯಂದಿರು ತಾವೆಲ್ಲರೂ ಕೂಡ
ಭಾವ ಮನಶುದ್ಧಿಯಿಂದ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮದೊಳಗ ಅನುಷ್ಠಾನಕ್ಕೆ ತಂದಿದ್ದರಿಂದಲೇ ಇವತ್ತು ಶತದಿನೋತ್ಸವ ಎನ್ನುವ ಶತ ಗೋಷ್ಠಿಯನ್ನ ಆಚರಣೆ ಮಾಡ್ಕೊಳ್ತಾ ಇದೆ ಅಂತ ತಿಳ್ಕೊಂಡು ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದ. ಬಹಳ ಚಂದಾಗಿ ಅವ್ರು ಏನಪ್ಪಾ ಅಂತಂದ್ರೆ ಬಹಳ ಸುಂದರವಾಗಿ ತಮ್ಮೆಲ್ಲರನ್ನ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಡ್ರು. ಆ ಮಾತೆ ಶ್ರೀಮತಿ ಶೋಭಾ ಬಿರಾದರ್ ಮೇಡಮ್ ಅವರಿಗೆ ನಮ್ಮ ಶಿವಾನುಭವ ಗೋಷ್ಠಿ ಪರವಾಗಿ ಅವರಿಗೆ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ.